ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಮೆಂತ್ಯ ಸಾರು ಹೆಂಗೆ ಮಾಡೋದಂತೇಳಿ ತೋರ್ಸತ್ತೇನೆ ರೀ. ಮೆಂತ್ಯ ಸೊಪ್ಪಿನ ಸಾರು. ಮೊದಲಿಗೆ ನಾನು ಇಲ್ಲಿ ಕುಕ್ಕರಲ್ಲಿ ಬ್ಯಾಳಿ ತೊಳ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡೇನಿ ರೀ. ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂದು ಸಣ್ಣ ಸೈಜಿಂದು, ಆಮೇಲೆ ಒಂದು ಇಡಿ ಕೊತ್ತಂಬರಿ, ಆಮೇಲೆ ಒಂದು 2 ಟೊಮೆಟೊ ಚಿಕ್ಕ ಸೈಜ್ದು 2 ಟೊಮೆಟೊ ಹಾಕ್ಕೊಂಡೀನಿ. ಇದೆಲ್ಲ ಹಾಕ್ಕೊಂಡು ಇಲ್ಲಿ ಮೆಂತ್ಯ ಸೊಪ್ಪು ತೊಳ್ಕೊಂಡು ಸಣ್ಣಂಗೆ ಕಟ್ ಮಾಡಿದ್ದು ಅದು ಒಂದು ಕಟ್ಟಷ್ಟು ಹಾಕ್ಕೊಂಡೇನಿ ರೀ. ಅದಕ್ಕೆ ಇದೆಲ್ಲ ಚೆನ್ನಾಗಿ ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಸಾರು ಭಾರಿ ಸೂಪರಾಗಿ ಆಗ್ತೈತೆ ರೀ. ಇದು ಒಂಥರ ಡಿಫ್ರೆಂಟಾಗಿ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು ನಾನು ನಿಮಗೆ ಇವತ್ತು ತೋರ್ಸತ್ತೇನೆ ನೋಡಿರಿ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡೀನಿ. ಒಂದೂವರೆ ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ಕೊಂಡೇನಿ, ಖಾರದ ಪುಡಿ. ಆಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೇನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ಪೂನಿಂದ ಮಿಕ್ಸ್ ಮಾಡಿ ಇದಕ್ಕೆ ಕುಕ್ಕರ್ ಲಿಡ್ ಹಾಕಿ ಒಂದು 2 ರಿಂದ 3 ವಿಸಿಲ್ ಹೊಡೆಸ್ಕೋಬೇಕ್ರಿ. ಇದು ಈಗ ನಾನು ವಿಸಿಲ್ ಹೊಡ್ಯಾಕೆ ಇಟ್ಟೀನಿ. ಅದು ವಿಸಿಲ್ ಹೊಡೆಯೋವರೆಗೂ ನಾವು ಒಂದು ಜಾರ್ನಾಗ ಈಗ ಒಂದು ಸಿಂಪಲ್ ಆಗಿರೋ ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಈ ಸಾರಿಗೆ ತುರಿದಿದ್ದು ಹಸಿ ಕೊಬ್ಬರಿ ಹಾಕ್ಕೊಂಡೀನಿ. ಇದು ನೆನೆಸಿರೋ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕ್ರಿ, ಯಾಕಂದರೆ 2 ಟೊಮೆಟೊ ಹಾಕಿ ಆಲ್ರೆಡಿ, ಹುಳಿ ಜಾಸ್ತಿನೂ ಆಗಬಾರ್ದು. ಇದು ಬೆಲ್ಲದ ಪುಡಿ, 1 ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ತರಿ ಹಂಗೆ ಫಸ್ಟ್ ಹಂಗೆ ರುಬ್ಕೊಂಬಿಡ್ಬೇಕ್ರಿ ಇದೆಲ್ಲ ಈ ಥರ. ಈಗ ಇದಕ್ಕೆ ಒಂದು ಸಣ್ಣ ಕಪ್ಲಿಂದ ನೀರು ಹಾಕಿ ಚೆನ್ನಾಗಿ ನುಣ್ಣಂಗೆ ರುಬ್ಕೋಬೇಕ್ರಿ. ಅದು ನುಣ್ಣಗೆ ಆಗ್ಬೇಕದು. ಬೆಲ್ಲ, ಹುಣ್ಸೆಹಣ್ಣು, ಕೊಬ್ಬರಿ ಎಲ್ಲ ಚೆನ್ನಾಗಿ ನುಣ್ಣಗೆ ಮಿಕ್ಸ್ ಆಗ್ಬೇಕದು. ಈ ಥರ ನೋಡ್ರಿ, ಇಷ್ಟು ನುಣ್ಣಗಾದ್ರೆ ಸಾಕು. ಈಗ ಇದು ರೆಡಿ ಆಗೈತ್ರಿ ಮಸಾಲೆ. ಇಲ್ಲೇ ವಿಸಿಲು ಹೊಡ್ಕೊಂಡೇನಿ, 3 ವಿಸಿಲ್ ಹೊಡೆಸ್ಕೊಂಡೇನಿ ನಾನು. ನೋಡ್ರಿ ಈ ಥರ ಆಗೈತಿದು. ಇದನ್ನ ಬ್ಯಾಳಿ ಕಟ್ಟಿಯೋದ್ರಿಂದ ಚೆನ್ನಾಗಿ ಕಟ್ಕೋಬೇಕ್ರಿ. ಇದು ಎಲ್ಲ ಬ್ಯಾಳಿ, ಟೊಮ್ಯಾಟೊ, ಈರುಳ್ಳಿ, ಸೊಪ್ಪು ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕದು. ಆ ಥರ ಅದನ್ನು ಬ್ಯಾಳಿ ಮಸಿಯೋದ್ರಿಂದ ಕಟ್ಟಿಬೇಕ್ರಿ. ಕಟ್ತೀನಿ. ಈಗ ಇಲ್ಲೊಂದು ಇದು ಪಾತ್ರೆ ಇಟ್ಕೊಂಡೀನಿ. ಪಾತ್ರೆ ಕಾದ್ಮೇಲೆ ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೇನೆ ರೀ. ಅದು ಕೊಬ್ಬರಿದೇನು ಮಸಾಲೆ ಮಾಡ್ಕೊಂಡೇವಲ್ಲ ಅದೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಕ್ಕಂತೇಳಿ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳತ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಇದೆಲ್ಲ ಚೆನ್ನಾಗಿ ಚಟಪಟ ಅಂತಂದ್ರೆ ಜಜ್ಜಿದ್ದು ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಆದ್ರೆ ಸಾಕ್ರಿ. ಹಿಂಗೆ ಹಾಕ್ಕೋಬೇಕ್ರಿ. ನನ್ನ ಕಡೆ ಹಿಂಗೆ ಖಾಲಿಯಾಗಿತ್ತು, ನೀವು ಇದ್ರೆ ಹಾಕ್ಕೋರಿ, ಭಾರಿ ರುಚಿ ಆಗ್ತೈತಿ. ಈಗ ಅವಾಗ ರುಬ್ಕೊಂಡ್ವಲ್ರಿ ಅದು ಮಸಾಲೆ ಹಾಕೀನಿ. ಚೆನ್ನಾಗಿ ಕೈ ಆಡಿಸ್ಕೋಬೇಕ್ರಿ. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದು ಹಸಿ ಕೊಬ್ಬರಿ, ಬೆಲ್ಲ, ಹುಣ್ಸೆಹಣ್ಣು ಏನು ನಾವು ರುಬ್ಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡಂಗೆ ಆಗ್ಬೇಕ್ರಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕ್ರಿ. ಕುತ್ತಂದ್ರೆ ಸೈಡಿಗೆ ಸ್ವಲ್ಪ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಮಸಾಲೆನ. ಈ ಜಾರಿಗೆ ಮಸಾಲೆ ಎಲ್ಲ ಅಂಟಿರ್ತೈತಲ್ರಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಚೆನ್ನಾಗಿ ಅಳ್ಳಾಡ್ಸಿ ಇಟ್ಕೊಂಡೀನಿ. ಆ ನೀರನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ್ರಿ. ಈಗ ಇದು ಅಲ್ಲಿವರೆಗೂ ಸ್ವಲ್ಪ ಬೇಯಲಿ, ಚೆನ್ನಾಗೆಲ್ಲ ಹಸಿ ವಾಸನೆ ಹೋಗಲಿ. ನೋಡಿರಿ ಈ ಥರ ಈಗ ಹೆಂಗೆ ಕುದಿಯತೈತೆ ನೋಡ್ರಿ. ಅದು ಈ ಥರ ಕುದಿಬೇಕು. ಈಗ ಜಾರ್ನ ನೀರು ಇದಕ್ಕೆ ಹಾಕತ್ತೇನೆ. ಇದು ಅಷ್ಟೇ ಚೆನ್ನಾಗಿ ಕುದಿಬೇಕ್ರಿ. ಇದು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಕುದಿ ಕುದಿಸ್ರಿ. ಅದನ್ನು ಒಂದು ಕುದಿ ಕುದಿಸ್ಕೋಬೇಕು. ಈಗ ಕುದ್ದೈತ್ರಿ ಅದು. ಈಗ ಚೆನ್ನಾಗಿ ಕೈ ಆಡಿಸಿ ಅದಕ್ಕೆ ಬೇಯಿಸ್ಕೊಂಡಿರೋ ಬ್ಯಾಳಿ ಹಾಕತ್ತೇನೆ ನಾನು. ಮೆಂತ್ಯ ಸೊಪ್ಪು ಅದೆಲ್ಲ ಹಾಕ್ಕೊಂಡು ನಾವೇನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕತ್ತೇನೆ. ಈಗ ಚೆನ್ನಾಗಿ ಕೈ ಆಡಿಸಿ ನೀರು ನಿಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೋದ್ರಿ. ಈಗ ಇದಕ್ಕೆ ನಾನೊಂದು ಸ್ವಲ್ಪ ಹಾಕ್ಕೊತೀನಿ ನೀರು. ಇದಕ್ಕೆ ಕುಕ್ಕರ್ನಾಗ ಅದೇನು ಹಾಕ್ಕೊಂಡಿದ್ವಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡೇನಿ ರೀ ಈಗ ನೀರು ಇದಕ್ಕೆ. ಈಗ ಉಪ್ಪು ಟೆಸ್ಟ್ ಮಾಡ್ತೇನೆ ರೀ.
ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ ನಮ್ಮ ಸಾರಿಗೆ. ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದ್ದರೆ ಭಾರಿ ರುಚಿ ಆಗ್ತೈತ್ರಿ ಇದು ಸಾರು. ಇದನ್ನು ನೀವು ಮುದ್ದೆ, ರಾಗಿ ಮುದ್ದೆ, ಜೋಳದ ಮುದ್ದೆ, ಅನ್ನಕ್ಕೆ, ಬಿಸಿ ಬಿಸಿ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಇದು. ಈಗ ಮುಚ್ಚಿ ಬೇಯಿಸ್ಕೋಬೇಕು ರೀ ಇದು. ಮುಚ್ಚಳ ಪೂರ್ತಿ ಮುಚ್ಚಕ್ಕೆ ಹೋಗ್ಬಿಡ್ರಿ, ಅರ್ಧ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿರಿ ಈ ಥರ ಕುದಿಯಾತೈತಿ, ಸೂಪರಾಗಿ ಬಂದೈತ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದ.